ಇನ್ನೊಂದು ಕಡೆ ನಿಗಮ ಮಂಡಳಿ ಪರಿಷತ್ ಸದಸ್ಯರ ನೇಮಕಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 10ನೇ ತಾರೀಕು ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಒಂದು ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಪಟ್ಟಂತ ಹಲವು ಕಾಂಗ್ರೆಸ್ ನಾಯಕರು ಇರ್ತಾರೆ. ಎಸಿಸಿ ಅಧ್ಯಕ್ಷ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇವರೆಲ್ಲ ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಇವರೆಲ್ಲರ ಸಮ್ಮುಖದಲ್ಲೇ ಪರಿಷತ್ನ 4 ಸ್ಥಾನಗಳ ಬಗ್ಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ. 24ಕ್ಕೂ ಹೆಚ್ಚು ನಿಗಮ ಮಂಡಳಿ, 1200ಕ್ಕೂ ಹೆಚ್ಚು ನಿರ್ದೇಶಕರು, ಪ್ರಾಧಿಕಾರಗಳ ಸದಸ್ಯರ ಆಯ್ಕೆ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಅದೆಲ್ಲಕ್ಕಿಂತ ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡಬಹುದು. 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಗಿಸಬಹುದು. ಸುರ್ಜೇವಾಲಾ ಅವರೇನೋ ಬಿಗ್ ಸರ್ಪ್ರೈಸ್, ಬಿಗ್ ಶಾಕ್ ಕೊಡ್ತೀವಿ ಅಂತೆಲ್ಲ ಹೇಳ್ತಿದ್ರಲ್ಲ, ಮಿನಿಸ್ಟರ್ಗಳ ವಿಚಾರದಲ್ಲಿ ಯಾರೇ ಆರೋಪ ಎತ್ತಿದ್ರು, ಆ ಬಿಗ್ ಶಾಕ್ ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಇರಬಹುದು. ಅದ್ರ ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನ, ನಿಗಮ ಮಂಡಳಿಯ ನಿರ್ದೇಶಕರುಗಳ ಸ್ಥಾನ, ರಾಜ್ಯದಲ್ಲಿ ಖಾಲಿ ಇರುವಂಥ 4 ಪರಿಷತ್ ಸ್ಥಾನ, ಆ ಪರಿಷತ್ಗೆ 4 ಹೆಸರುಗಳಿದ್ವು, ಆದರೆ ಸದ್ಯಕ್ಕೆ ಅದು ಹೋಲ್ಡ್ ಆಗಿದೆ. ಹಾಗಾಗಿ ಸದ್ಯ ಈಗ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ 10ನೇ ತಾರೀಕು ಒಂದು ಪ್ರಮುಖವಾದ ಸಭೆ ದೆಹಲಿಯಲ್ಲಿ ನಡೆಯುತ್ತೆ. ರೂಪೇಶ್ ಮಾಹಿತಿ ಕೊಡ್ತಾರೆ. ರೂಪೇಶ್, 10ನೇ ತಾರೀಕು ಒಂದು ಸಭೆ ಇದೆ ದೆಹಲಿಯಲ್ಲಿ. ಆ ಸಭೆಯಲ್ಲಿ ಬಹಳ ಮಹತ್ವದ, ರಾಜ್ಯಕ್ಕೆ ಸಂಬಂಧಪಟ್ಟಂತ ಬಹಳ ಗಂಭೀರವಾದ ಚರ್ಚೆಗಳಾಗುತ್ತೆ ಅಂತ. ಏನೇನು ಚರ್ಚೆ ಆಗಬಹುದು, ಯಾರ್ಯಾರು ಇರ್ತಾರೆ ಅವತ್ತಿನ ಸಭೆಯಲ್ಲಿ? ರೂಪೇಶ್. ಪ್ರಣೋತ್, ಈಗ ದೆಹಲಿ ಭೇಟಿ ಸಿಎಂ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ದೆಹಲಿ ಭೇಟಿಯ ಉದ್ದೇಶ ಏನೇ ಆಗಿರಲಿ, ಯಾಕಂದ್ರೆ ಉದ್ದೇಶ ಏನು ದಸರಾಕ್ಕೆ ಸಂಬಂಧಪಟ್ಟಂತೆ ವೈಮಾನಿಕ ಪ್ರದರ್ಶನವನ್ನು ಆಯೋಜನೆ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಆಗ್ತೀನಿ ಅಂತ ಮೊದಲು ಹೇಳಿದ್ದು. ಅದಾದ ಬಳಿಕ ಒಂದಿಷ್ಟು ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲೇದಾಗಿ 4 MLC ಸ್ಥಾನಗಳು ಓಕೆ ಆಯಿತು ಅಂತ ಹೇಳುವಾಗಲೇ ಈಗ ಓಕೆ ಆಗಿಲ್ಲಪ್ಪ, ಇನ್ನೂ ಕೂಡ ಬಾಕಿ ಇದೆ ಅಂತೇಳಿ ಒಂದು ಚರ್ಚೆಗಳು ಶುರುವಾಗಿದೆ. ಹೀಗಾಗಿ 4 MLC ಸ್ಥಾನಗಳನ್ನು ಭರ್ತಿ ಮಾಡ್ಕೊಳ್ಬೇಕು ಅಂತ ಚರ್ಚೆಗಳು ನಡೀತಾ ಇದೆ. ಅದೇ ರೀತಿಯಾಗಿ ಈಗ ನಿಗಮ ಮಂಡಳಿಯ ಸ್ಥಾನಗಳು ಸಾಕಷ್ಟು ಖಾಲಿ ಇದೆ. ಯಾಕಂತ ಹೇಳಿದ್ರೆ ಒಟ್ಟಾರೆಯಾಗಿ 24ಕ್ಕೂ ಹೆಚ್ಚು ನಿಗಮ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಆಯ್ಕೆ ಆಗಬೇಕು. ಅದಾದ ಬಳಿಕ ಅಲ್ಲಿ ಪ್ರಾಧಿಕಾರಗಳಿರುತ್ತೆ, ನಿಗಮ ಮಂಡಳಿ ಸದಸ್ಯಗಳಿರುತ್ತೆ, ಅದರ ಆಯ್ಕೆ ಕೂಡ ಆಗಿರಬೇಕು. ಕಾರ್ಯಕರ್ತರ ಅಧಿಕಾರಕ್ಕೆ ತಂದಿದ್ದಾರೆ, ಅವರಿಗೆ ಅಧಿಕಾರ ಕೊಟ್ಟಿಲ್ಲ ಹೇಗೆ ಅಂತೇಳಿ ಸಾಕಷ್ಟು ಅಸಮಾಧಾನಗಳಿದೆ. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಇರುಸುಮುರುಸು ವಾತಾವರಣ ಇರೋದು ಅದೇ ವಿಚಾರ. ಯಾಕಂದ್ರೆ ಕಾರ್ಯಕರ್ತರ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿ, ಕಾರ್ಯಕರ್ತರ ಅಧಿಕಾರ ಕೊಡಲಿಕ್ಕೆ ಇದೇ ಜುಲೈ 10ನೇ ತಾರೀಕು ಎಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಇದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ನಿಗಮ ಮಂಡಳಿ ಯಾರು ನೇಮಕ ಮಾಡಬೇಕು, ಯಾವ ಶಾಸಕರ ನೇಮಕ ಮಾಡಬೇಕು, ಶಾಸಕರು ಮಾತ್ರ ನೇಮಕ ಮಾಡಬೇಕಾ, ಕಾರ್ಯಕರ್ತರ ನೇಮಕ ಮಾಡಬೇಕಾ, ಕಾರ್ಯಕರ್ತರ ನೇಮಕ ಮಾಡೋ ಕಾರಣಗಳೇನು, ಹಿಂದೆ ಸುರ್ಜೇವಾಲಾ ಅವರಿಗೆ ಏನೇನು ಶಾಸಕರು 2 ಹೆಸರು ಕೊಡ್ಲಿಕ್ಕೆ ಅಂತ ಹೇಳಿದ್ರು, ಆ ಹೆಸರುಗಳೇನು, ಎಲ್ಲಾ ವಿಚಾರ ಕೂಡ ರಿವೀಲ್ ಆಗುತ್ತೆ. ಈ ಮೂಲಕವಾಗಿ ಒಂದು ನಿಗಮ ಮಂಡಳಿ ನೇಮಕಕ್ಕೆ ಒಂದಿಷ್ಟು ಅಂತಿಮವಾಗಿ ಮುದ್ದೆ ಬೀಳುತ್ತೆ. ಈ ನಿಗಮ ಮಂಡಳಿ ನೇಮಕ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರಕ್ಕೆ ಮತ್ತೆ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ನಾಜೂಕಾಗಿ ಇದನ್ನು ನಿಭಾಯಿಸಬೇಕು. ಹೀಗಾಗಿ ಎಐಸಿಸಿ ಅಧ್ಯಕ್ಷರೇ ನಿಗಮ ಮಂಡಳಿ ನೇಮಕ ವಿಚಾರಕ್ಕೆ ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ಸಭೆಯನ್ನು ಕೂಡ ಮಾಡ್ತಾರೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.